ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ವಂಚನೆಗಳ ಮತ್ತು ನಾನು ಎಲ್ಲರಿಗೂ ಬೆಳಕಾದರೂ ನನ್ನ ಬಾಳಲ್ಲಿ ಕತ್ತಲೆ ಯಾಕೆ ಎಂಬ ಪ್ರಶ್ನೆಯ ಅಸಲಿ ಕಾರಣವನ್ನು ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇನೆ. ನೀವು ಸೂರ್ಯನ ಅಧಿಪತ್ಯ ಹೊಂದಿದ ಅಗ್ನಿತತ್ವದ ಅತ್ಯಂತ ಪ್ರಭಾವಿ ಹಾಗೂ ಉದಾರ ಜೀವಿಗಳು. ನಿಮ್ಮ ರಾಶಿಯ ಸಂಕೇತವೇ ಸಿಂಹ, ಅಂದರೆ ಮೃಗರಾಜನಂತೆ ತನ್ನದೇ ನಿಯಮಗಳನ್ನು ಸೃಷ್ಟಿಸಿಕೊಳ್ಳುವ ಸಾರ್ವಭೌಮ ಶಕ್ತಿ. ನಿಮ್ಮ ನೋಟದಲ್ಲಿ ಜಗತ್ತನ್ನೇ ಗೆಲ್ಲುವ ಕಿಚ್ಚಿದೆ. ನಿಮ್ಮ ಹೃದಯದಲ್ಲಿ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುವ ವಿಶಾಲತೆ ಇದೆ. ನೀವು ಗೌರವ, ನಿಷ್ಠೆ ಮತ್ತು ಧಾರಾಳ ಸ್ವಭಾವದ ನಿಜವಾದ ಮಹಾರಾಜರು. ನಿಮ್ಮ ಕೈಬೆರಳಿನ ಸನ್ನೆಯಲ್ಲಿ 1000 ಜನರನ್ನು ಪೋಷಿಸುವ ಶಕ್ತಿ ಇದೆ. ಇದು ನಿಮ್ಮ ವಿಶೇಷತೆ. ಆದರೆ ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವುದು ಒಂದು ವಿಚಿತ್ರ ವಿರೋಧಾಭಾಸ. ನೀವು ಎಷ್ಟೇ ನಿಸ್ವಾರ್ಥವಾಗಿ ಕೊಟ್ಟರೂ, ಎಷ್ಟೇ ಪ್ರಾಮಾಣಿಕವಾಗಿ ನಂಬಿದರೂ, ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಸ್ವಾರ್ಥಿಗಳು, ಖಾಲಿ ದರ್ಪ ತೋರಿಸುವವರು ಮತ್ತು ಯಾರನ್ನೂ ನಂಬದ ಸಂಶಯಾತ್ಮಕ ಮನಸ್ಸಿನವರು ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ನಿಮ್ಮ ಆತ್ಮಗೌರವವನ್ನು ಅಹಂಕಾರವೆಂದು, ನಿಮ್ಮ ನೇರವಾದ ಮಾತುಗಳನ್ನು ಕ್ರೌರ್ಯವೆಂದು ಭಾವಿಸಿದ್ದಾರೆ. ಆದರೆ ಸತ್ಯ ಬೇರೆಯದೇ ಇದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಕೇಳಿ. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಆತ್ಮದ ಕನ್ನಡಿ. ನಿಮ್ಮ ಅತಿದೊಡ್ಡ ಶಕ್ತಿ ಮತ್ತು ಅತಿದೊಡ್ಡ ದೌರ್ಬಲ್ಯ ಎರಡೂ ಒಂದೇ. ಅದು ನಿಮ್ಮ ರಾಜಯೋಗ್ಯವಾದ ನಂಬಿಕೆಯ ಮನಸ್ಸು ಮತ್ತು ಯೋಗ್ಯರೋ ಅನರ್ಹರೋ ಎಂದು ಪರೀಕ್ಷಿಸದೆ ಎಲ್ಲರನ್ನೂ ಹೃದಯಕ್ಕೆ ಹತ್ತಿರ ಸೇರಿಸಿಕೊಳ್ಳುವ ಉದಾತ್ತತೆ. ನೀವು ಯಾರನ್ನಾದರೂ ಒಮ್ಮೆ ನಂಬಿದರೆ ನಿಮ್ಮ ಇಡೀ ಸಾಮ್ರಾಜ್ಯದ ಬೀಗದ ಕೈಯನ್ನೇ ಕೊಟ್ಟುಬಿಡುತ್ತೀರಿ. ಆದರೆ ನಿಮ್ಮ ಈ ಅಪಾರ ನಂಬಿಕೆಯ ಗುಣವೇ ಇಂದು ನಿಮಗೆ 100 ಬೆನ್ನು ಹಿಂದಿನ ಇರಿತಗಳನ್ನು ಸೃಷ್ಟಿಸಿದೆ. ನಾನು ಅವರಿಗೆ ನನ್ನ ಸ್ವಂತ ಪಾಲಿನ ರೊಟ್ಟಿಯನ್ನೂ ಕೊಟ್ಟೆ. ಅವರ ಏಳಿಗೆಗಾಗಿ ನನ್ನ ಸೂರ್ಯ ತೇಜಸ್ಸನ್ನೇ ಸಾಲವಾಗಿ ಕೊಟ್ಟೆ. ಆದರೂ ಅವರು ನನ್ನನ್ನೇ ಅಸುರಕ್ಷಿತ ಮತ್ತು ಅಹಂಭಾವಿ ಎಂದು ಜರೆದು ನನ್ನ ಸಾಮ್ರಾಜ್ಯದಿಂದಲೇ ನನ್ನನ್ನು ದೂಡಿದರು ಎಂದು ನೀವು ಸಿಂಹಾಸನದ ಮೇಲೂ ಮುಳ್ಳುಗಳ ಮೇಲೆ ಕುಳಿತಂತೆ ಯಾತನೆ ಪಟ್ಟಿದ್ದೀರಿ. ನೆನಪಿಡಿ ಸಿಂಹರಾಶಿಯವರೇ, ನೀವು ನೀಡುವ ರಾಜಾಶ್ರಯದ ಸುರಕ್ಷತೆ ಮತ್ತು ನಿಮ್ಮ ಅಪಾರ ಹೃದಯವನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಈ ಸ್ವಾರ್ಥಿಗಳ ಗುಂಪಿಗಿಲ್ಲ. ಅದಕ್ಕೆ ಅವರು ನಿಮ್ಮ ಪ್ರೀತಿಯನ್ನು ದಾಸ್ಯ ಮಾಡಿಸಿಕೊಳ್ಳುವ ತಂತ್ರ ಎಂದು ತಪ್ಪಾಗಿ ಭಾವಿಸಿ ನಿಮ್ಮಿಂದ ದೂರ ಓಡುತ್ತಾರೆ. ನೀವು ಯಾರನ್ನಾದರೂ ನಿಮ್ಮ ಆಪ್ತ ವಲಯದಲ್ಲಿ ಸೇರಿಸಿಕೊಂಡರೆ ಅದು ಸೂರ್ಯ ತನ್ನ ಕಿರಣಗಳನ್ನು ಭೂಮಿಗೆ ಕಳುಹಿಸಿದಂತೆ. ಆದರೆ ಆ ಸೂರ್ಯನ ಆಳ ಮತ್ತು ತಾಪವನ್ನು ತಡೆದುಕೊಳ್ಳುವ ಶಕ್ತಿ ಕೇವಲ ನಿಮ್ಮ ಬೆಳಕಿನಲ್ಲಿ ತಮ್ಮ ಕತ್ತಲೆಯನ್ನು ಮುಚ್ಚಿಡಲು ಬಯಸುವ ಮೋಸಗಾರರಿಗೆ ಎಲ್ಲಿದೆ? ಜನರು ನಿಮ್ಮ ಬೆಲೆಯನ್ನು ತಿಳಿಯುವುದು ನೀವು ಸಂಪೂರ್ಣವಾಗಿ ನಿಮ್ಮ ಕಿರಣಗಳನ್ನು ಹಿಂದೆ ಸರಿಸಿ ಸೂರ್ಯಗ್ರಹಣದಂತೆ ತಣ್ಣಗಾದ ಮೇಲೆಯೇ. ನೀವು ಪಕ್ಕದಲ್ಲಿರುವಾಗ ನಿಮ್ಮ ತೇಜಸ್ಸನ್ನು ಅವರು ಕಣ್ಣಿಗೆ ಹಾಕಿಕೊಂಡ ಧೂಳು ಎಂದು ಭಾವಿಸಿದ್ದರು. ಆದರೆ ಆ ತೇಜಸ್ಸು ಹೋದ ಮೇಲೆ ಅವರಿಗೆ ಕುರುಡು ಕತ್ತಲೆಯ ಅರ್ಥವಾಗುತ್ತದೆ. ನಿಮ್ಮ ಎದೆಯಾಳದ ಈ ನೋವು, ನನ್ನ ನಿಷ್ಕಳಂಕ ಪ್ರೀತಿಯನ್ನು ಯಾರೂ ನೋಡಲಿಲ್ಲ ಎನ್ನುವ ಈ ಮೌನದ ಘರ್ಜನೆ ಆ ಭಗವಂತನಿಗೆ ತಲುಪಿದೆ. ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಂಬಿಕೆ, ದ್ರೋಹ ಮತ್ತು ಆರ್ಥಿಕ ಸಾಲದ ಹೊರೆಯು ಕಳೆದು ಶಾಂತವಾಗಿದೆ. ಈಗ ನೀವು ಒಬ್ಬಂಟಿಯಾಗಿ ನಿಮ್ಮ ಗಾಯಗಳನ್ನು ಸ್ವತಃ ನೆಕ್ಕುತ್ತಿದ್ದೀರಿ. ಆದರೆ ನೆನಪಿಡಿ, ಸಿಂಹರಾಶಿಯವರ ಒಂಟಿತನ ಎಂದರೆ ಅದು ಹೆದರಿದ ಜಿಂಕೆಯ ಓಟವಲ್ಲ. ಅದು ತನ್ನ ಮುಂದಿನ ಮಹಾಬೇಟೆಗಾಗಿ ಸ್ನಾಯುಗಳನ್ನು ಬಿಗಿಗೊಳಿಸುತ್ತಿರುವ ಸಿಂಹದ ಕಾಯಕ. ನಿಮ್ಮ ನಂಬಿಕೆಯನ್ನು ಲೂಟಿ ಮಾಡಿದವರು, ನಿಮ್ಮ ಔದಾರ್ಯದ ಹೆಸರಿನಲ್ಲಿ ವ್ಯಾಪಾರ ಮಾಡಿದವರು, ಅವರ ಅಸಲಿ ಚರಂಡಿ ಮುಖಗಳು ಬಯಲಾಗುವ ಸಮಯ ಹತ್ತಿರ ಬರುತ್ತಿದೆ. ನೀವು ಯಾರಿಗಾಗಿ ನಿಮ್ಮ ರಾಜ್ಯದ ಕೋಶವನ್ನೇ ಖಾಲಿ ಮಾಡಿದಿರೋ ಅದೇ ಜನರು ನಾಳೆ ನಿಮ್ಮ ಮುಂದೆ ಭಿಕ್ಷುಕರಂತೆ ನಿಂತು ಪಶ್ಚಾತ್ತಾಪದ ಕಣ್ಣೀರಿಡುವಂತಹ ಅದ್ಭುತ ಗ್ರಹಗತಿಗಳ ಸಂಚಾರ ನಿಮ್ಮ ರಾಶಿಯತ್ತ ಸಾಗುತ್ತಿದೆ. ಮುಂದೆ ಹೋಗುವುದಕ್ಕೂ ಮುನ್ನ ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು. ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾನೇನು ನಿಮ್ಮ ಹತ್ತಿರ ದುಡ್ಡು ಕೇಳ್ತಿಲ್ಲ. ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಮನಸ್ಸಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟೋ ಜನ ವಿಡಿಯೋ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಕೊಟ್ಟವನಿಗೆ ಕೋಟಿ, ಇಟ್ಕೊಂಡವನಿಗೆ ಏನೂ ಇಲ್ಲ ಅನ್ನೋದು ಗಾದೆ ಮಾತು. ನೀವು ನಮಗೆ ಒಂದು ಸಬ್ಸ್ಕ್ರೈಬ್ ರೂಪದ ಬೆಂಬಲ ನೀಡಿದ್ರೆ ಆ ಭಗವಂತ ನಿಮಗೆ 10 ಪಟ್ಟು ಲಾಭ ನೀಡುತ್ತಾನೆ. ಇದು ಕರ್ಮದ ನಿಯಮ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ. 2026ರಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ. ಈಗ ಅತ್ಯಂತ ಪ್ರಮುಖವಾದ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಆ ರಹಸ್ಯದತ್ತ ಬರೋಣ. ಮುಂದಿನ ದಿನಗಳಲ್ಲಿ ಆಕಾಶಮಂಡಲದಲ್ಲಿ ನಡೆಯುವ ಸೂರ್ಯ ಮತ್ತು ದೇವಗುರು ಬೃಹಸ್ಪತಿಯ ಮಹಾಸಂಚಾರ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಕಳೆದು ಹೋದ ರಾಜಯೋಗದ ಪುನರುತ್ಥಾನವನ್ನು ಮಾಡಲಿದೆ. ನಿಮ್ಮ ಅದೃಷ್ಟ ಮತ್ತು ಧೈರ್ಯದ ಸ್ಥಿತಿಯಲ್ಲಿ ಪ್ರಳಯದಷ್ಟು ದೊಡ್ಡ ಬದಲಾವಣೆ ಇದೆ.
ಇಷ್ಟು ದಿನ ನೀವು ಕೊಟ್ಟ ಸಾಲಗಳು ಹಿಂತಿರುಗಲಿಲ್ಲ, ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗಲಿಲ್ಲ. ನಿಮ್ಮನ್ನು ಬಳಸಿಕೊಂಡವರು ನಿಮ್ಮ ಮುಖದ ಮೇಲೆ ಬಾಗಿಲು ಹಾಕಿದರು. ಆದರೆ ಈಗ ಕಾಲಚಕ್ರ ತಿರುಗಿದೆ. ನಿಮ್ಮ ಕನಸಿನ ಮನೆ, ವಾಹನ ಅಥವಾ ಸ್ವಂತ ವ್ಯಾಪಾರದ ಯೋಜನೆಗಳು ನಿಮ್ಮೆದುರಿಗೆ ಮೂರ್ತ ರೂಪ ಪಡೆಯಲಿವೆ. ಯಾವ ದಿಕ್ಕಿನಿಂದಲೂ ಸಾಧ್ಯವಿಲ್ಲ ಎಂದುಕೊಂಡ ಲಾಟರಿಯೇ ನಿಮ್ಮ ಕೈ ಸೇರಲಿದೆ. ವ್ಯಾಪಾರಸ್ಥರೇ, ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಮೆಟ್ಟಿ ನಿಲ್ಲುವ ದಿನ ಹತ್ತಿರವಿದೆ. ಉದ್ಯೋಗಿಗಳೇ, ನಿಮ್ಮನ್ನು ತುಳಿಯಲು ನೋಡಿದ ಮೇಲಧಿಕಾರಿಯ ಸ್ಥಾನವನ್ನೇ ನೀವು ಅಲಂಕರಿಸುವ ದಿನ ದೂರವಿಲ್ಲ. ಶತ್ರುಗಳ ಸರ್ವನಾಶ ಮತ್ತು ಕರ್ಮದ ಲೆಕ್ಕಾಚಾರ. ಸಿಂಹರಾಶಿಯವರೇ, ನೀವು ಯಾರಿಗೂ ಕೆಡುಕನ್ನೂ ಎಣಿಸದ ಧರ್ಮಿಷ್ಠರು. ಆದರೆ ನಿಮ್ಮ ಸಿಂಹಾಸನದ ಕೆಳಗೆ ಸುರಂಗ ತೋಡಿದವರನ್ನು, ನಿಮ್ಮ ಖಜಾನೆಯನ್ನು ಖಾಲಿ ಮಾಡಿದವರನ್ನು ಕಾಲಭೈರವ ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ದ್ರೋಹ ಮಾಡಿದವರು, ನಿಮ್ಮನ್ನು ಮಾನಸಿಕವಾಗಿ ಮುರಿಯಲು ಹವಣಿಸಿದವರು ಈಗ ತಮ್ಮದೇ ಕುತಂತ್ರದ ಅರಮನೆಯಲ್ಲಿ ಕುಸಿದು ಬೀಳಲಿದ್ದಾರೆ. ನಿಮ್ಮ ಕಣ್ಣ ಮುಂದೆಯೇ ಅವರ ಮೋಸದ ಸಾಮ್ರಾಜ್ಯ ಕರಗಿ ನೀರಾಗುತ್ತದೆ. ನೀವು ಅವರಿಗೆ ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಒಂದೇ ಒಂದು ಗೆಲುವಿನ ಸಿಂಹಗರ್ಜನೆ ಅವರನ್ನು ಶಾಶ್ವತವಾಗಿ ಧೂಳೀಪಟ ಮಾಡಲಿದೆ. ಇದು ನಿಸರ್ಗದ ನ್ಯಾಯ. ಇದು ಶ್ರೀ ನರಸಿಂಹನ ನರಕದ್ವಾರ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ. ನಿಮ್ಮ ಸ್ವಂತ ಬಂಧುಗಳೇ ನಿಮ್ಮ ಔದಾರ್ಯಕ್ಕೆ ದ್ರೋಹ ಮಾಡುತ್ತಿದ್ದಾರೆ ಎನ್ನುವ ಭಾವನೆ ನಿಮ್ಮನ್ನು ಕೊರೆಯುತ್ತಿದೆ. ನಿಮ್ಮ ಹೆತ್ತವರೋ, ಸಹೋದರರೋ ಅಥವಾ ಜೀವನ ಸಂಗಾತಿಯೋ ನಿಮ್ಮನ್ನು ದರ್ಪಿಷ್ಟ ಎಂದು ತಪ್ಪಾಗಿ ಭಾವಿಸಿರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ರಕ್ತದ ಬೆಲೆಯನ್ನು ತಿಳಿದಿದ್ದಾರೆ ಮತ್ತು ಯಾರು ನಿಮ್ಮ ಕೀರ್ತಿಯ ಹಣ್ಣನ್ನು ತಿನ್ನಲು ಸುತ್ತುವರೆದಿದ್ದಾರೆ ಎಂಬುದು ದಿನದ ಬೆಳಕಿನಂತೆ ಸ್ಪಷ್ಟವಾಗಲಿದೆ. ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಏಕಾಂತದ ಕಾರ್ಮೋಡಗಳು ಚೆದುರಿ ಹೋಗಲಿವೆ. ನಿಮ್ಮನ್ನು ಭಾವನಾತ್ಮಕವಾಗಿ ಶೋಷಿಸಿದ ಸಂಬಂಧಗಳು ತಾವಾಗಿಯೇ ದೂರ ಸರಿಯುತ್ತವೆ ಮತ್ತು ನಿಮ್ಮ ತೇಜಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ಗಾಯಗಳಿಗೆ ಮುಲಾಮಾಗುವ ಒಂದು ಶಾಶ್ವತವಾದ ಆತ್ಮ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ. ಸ್ನೇಹಿತರೆ, ಈ ಭವ್ಯವಾದ ಯಶಸ್ಸನ್ನು, ಬರುವಂತಹ ಈ ಸುವರ್ಣ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ನಿಮ್ಮ ಅತಿಯಾದ ನಂಬಿಕೆಯ ಗುಣ ಮತ್ತು ಎಲ್ಲರೂ ಒಳ್ಳೆಯವರು ಎಂಬ ಭ್ರಮೆಯನ್ನು ತೊರೆಯದೇ ಇದ್ದರೆ ಭವಿಷ್ಯದಲ್ಲಿ ಮತ್ತೆ ಮತ್ತೆ ಅದೇ ಇರಿತಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಸಿಂಹರಾಶಿಯವರು ಕಡ್ಡಾಯವಾಗಿ ಪಾಲಿಸಬೇಕಾದ ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಇವುಗಳನ್ನು ಇಂದೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. 1ನೆಯ ಬ್ರಹ್ಮಾಸ್ತ್ರ, ನಿಮ್ಮ ಸಿಂಹಾಸನದ ಕಾವಲುಗಾರರಾಗಿ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವೇನೆಂದರೆ ಯೋಚಿಸದೆ ನಿಮ್ಮ ರಾಜ್ಯದ ದ್ವಾರಗಳನ್ನು ಎಲ್ಲರಿಗೂ ತೆರೆದಿಡುತ್ತೀರಿ. ನಿಮ್ಮ ಸಮಯ, ಹಣ ಮತ್ತು ಭಾವನೆಗಳಿಗೆ ಯಾರು ಅರ್ಹರು ಎಂಬುದನ್ನು ಪರೀಕ್ಷಿಸದೆ ಒಳಗೆ ಬಿಡುತ್ತೀರಿ. ಇಂದಿನಿಂದ ನಿಮ್ಮ ಹೃದಯದ ಹೆಬ್ಬಾಗಿಲಿಗೆ ಒಬ್ಬ ಕಠೋರವಾದ ಕಾವಲುಗಾರನನ್ನು ನೇಮಿಸಿ. ಅರ್ಹರಿಗೆ ಮಾತ್ರ ಪ್ರವೇಶ. ನಿಮ್ಮ ನಂಬಿಕೆಯನ್ನು ಗಳಿಸಲು ಜನರು ಶ್ರಮಿಸಲಿ. 2ನೆಯ ಬ್ರಹ್ಮಾಸ್ತ್ರ, ಚಪ್ಪಾಳೆಯ ಹಸಿವನ್ನು ಕೊಲ್ಲಿರಿ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸದ ಹಿಂದೆಯೂ ಒಂದು ಸಣ್ಣ ನಿರೀಕ್ಷೆ ಇದೆ. ಜನರು ನನ್ನನ್ನು ಹೊಗಳಬೇಕು, ಗೌರವಿಸಬೇಕು. ಈ ಮನ್ನಣೆಯ ಹಸಿವೆ ನಿಮ್ಮನ್ನು ದುರ್ಬಲಗೊಳಿಸಿದೆ. ಸೂರ್ಯನು ತಾನು ಯಾರಿಗೆ ಬೆಳಕು ಕೊಡುತ್ತಿದ್ದೇನೆ ಎಂದು ನೋಡುವುದಿಲ್ಲ. ನೀವು ಹಾಗೆಯೇ ನಿಮ್ಮ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಮಾಡಿ. ಫಲವನ್ನು, ಕೀರ್ತಿಯನ್ನು ಕಾಲಕ್ಕೆ ಬಿಟ್ಟುಬಿಡಿ. 3ನೆಯ ಬ್ರಹ್ಮಾಸ್ತ್ರ, ನಿಮ್ಮ ಘರ್ಜನೆಯನ್ನು ಕಾರ್ಯತಂತ್ರವಾಗಿಸಿ. ನೀವು ಕೋಪ ಬಂದಾಗ ಸಿಂಹದಂತೆ ಗರ್ಜಿಸುತ್ತೀರಿ. ಆ ಗರ್ಜನೆಯಲ್ಲಿ ನಿಮ್ಮ ಮುಂದಿನ ಹೆಜ್ಜೆ, ನಿಮ್ಮ ಶಕ್ತಿ, ನಿಮ್ಮ ದೌರ್ಬಲ್ಯ ಎಲ್ಲವೂ ಬಯಲಾಗುತ್ತದೆ. ನಿಮ್ಮ ವಿರೋಧಿಗಳು ನಿಮ್ಮ ಈ ಪ್ರದರ್ಶನವನ್ನೇ ಬಂಡವಾಳ ಮಾಡಿಕೊಳ್ಳುತ್ತಾರೆ. ಇಂದಿನಿಂದ ನಿಮ್ಮ ಘರ್ಜನೆಯನ್ನು ನಿಯಂತ್ರಿಸಿ. ಮೌನವಾಗಿ, ತಂತ್ರಗಾರಿಕೆಯಿಂದ ಮುನ್ನುಗ್ಗಿ. ನಿಮ್ಮ ಕೆಲಸವೇ ನಿಮ್ಮ ಘರ್ಜನೆಯಾಗಲಿ. ಸಿಂಹರಾಶಿಯವರೇ, ನೀವು ಹುಟ್ಟಿರೋದೇ ಚಕ್ರವರ್ತಿಯಾಗುವುದಕ್ಕಾಗಿ, ತ್ಯಾಗ ಮತ್ತು ಸಾಮರ್ಥ್ಯದ ಸಂಕೇತವಾಗುವುದಕ್ಕಾಗಿ. ನಿಮ್ಮ ಬದುಕಿನಲ್ಲಿ ಎದುರಾದ ದ್ರೋಹಗಳು ಮತ್ತು ಪತನಗಳು ನಿಮ್ಮನ್ನು ಸುಡಲು ಬಂದದ್ದಲ್ಲ. ಬದಲಾಗಿ ನಿಮ್ಮೊಳಗಿನ ಆ ಸುಪ್ತ ಆದಿತ್ಯ ತೇಜಸ್ಸನ್ನು, ಆ ಅಗಾಧವಾದ ರಾಜಯೋಗವನ್ನು ಜಾಗೃತಗೊಳಿಸಲು ಬಂದಂತಹ ಹೋಮಗಳು. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದೀರಿ ಎಂದರೆ ನಿಮ್ಮೊಳಗಿನ ಆ ಸಾಮ್ರಾಜ್ಯದ ಕಿಚ್ಚು ಇನ್ನೂ ಉರಿಯುತ್ತಿದೆ ಎಂದರ್ಥ. ನಿಮ್ಮ ಈ ಯಶಸ್ಸಿನ ಪಯಣದಲ್ಲಿ ಸದಾಕಾಲ ಈ ಗೆಲುವಿನ ಬೆಳಕು ವಾಹಿನಿ ನಿಮ್ಮ ಜೊತೆಗಿರುತ್ತದೆ. ನಿಮ್ಮೊಳಗಿನ ಆ ಅದ್ಭುತ ಶಕ್ತಿಯ ಮೇಲೆ, ಆ ಭಗವಂತನ ನ್ಯಾಯದ ಮೇಲೆ ನಿಮಗೆ ಪೂರ್ಣ ನಂಬಿಕೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಗರ್ಜನೆಯಿಂದ, ಪೂರ್ಣ ಆತ್ಮವಿಶ್ವಾಸದಿಂದ ನನ್ನ ಸೂರ್ಯ ತೇಜಸ್ಸು ಮತ್ತೆ ಉದಯಿಸಿದೆ ಎಂದು ಬರೆಯಿರಿ. ನಿಮ್ಮ ಈ ಒಂದೇ ಒಂದು ಸಾಲು ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯಾಗಲಿ. ಧೈರ್ಯವಾಗಿ ಮುನ್ನಡೆಯಿರಿ. ಪ್ರಪಂಚ ನಿಮ್ಮ ಯಶಸ್ಸನ್ನು ನೋಡಲು ಕಾಯುತ್ತಿದೆ. ಶುಭವ. ಗಲಿ. ಜೈ ಹಿಂದ್.